ಹಾಯ್ ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಭಾಳ ದಿನ ಆಯಿತು ನಾನು ಬ್ಲಾಗೇ ಹಾಕಿದ್ದಿಲ್ಲ. ಯಾಕಂದ್ರೆ ಬ್ಯುಸಿ ಇದ್ದೆ, ಅಲ್ಲಿ ಸಲೂನ್ ವರ್ಕು ಜಾಸ್ತಿ ಇತ್ತು. ಹೀಗಾಗಿ ನಾನು ಬ್ಲಾಗ್ ಹಾಕೋದಾಗಿರಲಿಲ್ಲ. ಸಮ್ಟೈಮ್ಸ್ ಹಬ್ಬಗಳಿದ್ದಾಗೆಲ್ಲ ಬ್ಲಾಗ್ ಮಾಡ್ತಿದ್ದೆ. ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದ್ರಾಗೇ ಅದು ವಿಡಿಯೋ ಡಿಲೀಟ್ ಆಗ್ತಿತ್ತು. ಬಿಕಾಸ್ ಸ್ಟೋರೇಜ್ ಫುಲ್ ಆಗಿಬಿಡ್ತಿತ್ತು. ಸೊ ಹಿಂಗಾಗಿ ಡಿಲೀಟ್ ಮಾಡಬೇಕಾದಂಥ ಪರಿಸ್ಥಿತಿನೂ ಬಂದುಬಿಡ್ತಿತ್ತು. ಇನ್ಮೇಲಿಂದ ಕಂಟಿನ್ಯೂ ವ್ಲಾಗ್ ಹಾಕಬೇಕು ಅಂದ್ಕೊಂಡಿನಿ. ಕಂಟಿನ್ಯೂ ಆಗಲಿಲ್ಲ ಅಂದರೂ ವೀಕ್ಲಿ ಒನ್ಸ್, ಮಂತ್ಲಿ 1-2 ವೀಡಿಯೋ ಅಟ್ಲೀಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಏನಾಗ್ತದೆ ನೋಡಬೇಕು. ಮಿನಿ ವ್ಲಾಗ್ ಅಂತೂ ಡೆಫಿನೆಟ್ಲಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಶ್ರಾವಣ 2ನೇ ಶುಕ್ರವಾರದ ಪೂಜೆ, ವರಮಹಾಲಕ್ಷ್ಮಿ ಪೂಜೆಗೆ ರೆಡಿ ಆಗಕತ್ತೈತಿ. ಹಿಂದಿನ ದಿನವೇ ಗುರುವಾರ ದಿನವೇ ರೆಡಿ ಮಾಡತ್ತಿದ್ವಿ. ಇಲ್ಲಿ ಎಲ್ಲ ಥರ ಲಾಡು ಮತ್ತು ಕರ್ಜಿಕಾಯಿ, ಚಕ್ಲಿ ಎಲ್ಲನೂ ಫ್ರೆಶ್ ಆಗೇ ಮಾಡಕತ್ತಿದ್ವಿ. ಯಾಕಂದ್ರೆ ಹಳೇದೆಲ್ಲ ತಿಂದಿದ್ವಿ ಅಂಥೇಳಿ ಫ್ರೆಶ್ ಆಗಿ ಲಕ್ಷ್ಮೀ ಪೂಜೆಗೆ ಇಡಕ್ಕೆ ಮಾಡಕತ್ತಿದ್ವಿ. ಅದು ಆದಮೇಲೆ ಮತ್ತು ನೈಟ್ ನನ್ನ ಕಡೆ ಎಷ್ಟಾಗ್ತದೆ ಅಷ್ಟು ಪೂಜೆಗೂ ಡೆಕೋರೇಷನ್ಗೂ ಈ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕಂತೇಳಿ ಈ ಥರ ಟ್ರೈ ಮಾಡಿದ್ದೆ. ಪ್ರತಿ ಸಲನೂ ನಮ್ಮ ಕಡೆ ಅದು ರೆಡಿನೇ ಮಾಡಿಸಿಟ್ಬಿಟ್ಟಾರೆ ನಮ್ಮ ಮನ್ಯಾಗ ಪೂಜೆಗಳಿಗಂಥೇಳಿ. ಲಾಸ್ಟಿಗೆ ಒಂದು ಫೋಟೋ ಹಾಕಿರ್ತೀನಿ ನೋಡ್ರಿ. ಆ ಥರನೇ ಡೆಕೋರೇಷನ್ ಇರ್ತೈತಿ. ಭಾಳ ಸ್ವಲ್ಪ ಸಿಂಪಲ್ ಇರಲಿ ಅಂಥೇಳಿ ನಾ ಈ ಥರ ಮಾಡಿದ್ದೆ. ನಾನು ಹಳೆ ವಿಡಿಯೋದಾಗ ಅದು ನೋಡಿರಬೇಕು ನೀವು, ಇನ್ಸ್ಟಾ ರೀಲ್ಸ್ ಒಳಗೆ ನೋಡಿರಬೇಕು. ಡೆಕೋರೇಷನ್ ಭಾಳ ಇರ್ತಿತ್ತು. ಅದು ರೆಡಿನೇ ಮಾಡಿಸಿಟ್ಬಿಟ್ಟಿದ್ರು. ಸೊ ಅದಕ್ಕೆ ಈ ಸಲ ಸಿಂಪಲ್ ಇರಲಿ ಅಂಥೇಳಿ ಇದು ನಾನೇ ಮಾಡಿದ್ದು. ಅದು ರೆಡಿನೇ ಇದ್ಬಿಡ್ತೈತಿ, ಪಟ್ ಅಂಥೇಳಿ ಇಟ್ಬಿಡ್ತೀವಿ. ಈಗ ಇದಿಷ್ಟೇ ಮಾಡೋಕೆ ನಾವು ಎಷ್ಟೊತ್ತು ಟೈಮ್ ತೊಗೊಂಡ್ವಿ. ಇದೆಲ್ಲ ಮುಗಿಸಿ ಮಲ್ಕೋಬೇಕು. ಡೆಕೋರೇಷನ್ ಮುಗಿಬೇಕಂದ್ರೆ 11:30-12 ಆಗಿತ್ತು ಅನ್ಕೋತೀನಿ. ನಾನು ಮಲಗಬೇಕಾದ್ರೆ 1 ಗಂಟೆ ಆಗಿಬಿಟ್ಟಿತ್ತು. ಎವ್ರಿ ಫ್ರೈಡೇ ಶ್ರಾವಣದಾಗ ನಾವು 4 ಗಂಟೆ ಅನ್ನೋದ್ರಾಗೆ ಎದ್ಬಿಡ್ತಿದ್ವಿ. ಈ ಸಲ 5 ಗಂಟೆ ಆಗಿಬಿಡ್ತು ಹೇಳೋದ್ರಾಗೆ. ಲೇಟಾಗಿ ಮಲ್ಕೊಂಡ್ವಿ. ಸೊ ಲೇಟಾಗಿನೇ ಎಚ್ಚರಾಗ್ಬಿಡ್ತು. ಇಲ್ಲಿ ಲಕ್ಷ್ಮೀ ಪೂಜೆಗೆ ಸ್ಯಾರಿ ತೊಗೊಂಡಿದ್ದೆ. ಬನಾರಸ್ ಸಿಲ್ಕ್ ಇದು ತೊಗೊಂಡಿದ್ದು. ಪರ್ಪಲ್ ಕಲರ್ ಬ್ಲೌಸ್ ಬಂದೈತಿ ಇದಕ್ಕೆ. ಅದೇ ಸೀರೆ ನಾವು ಲಕ್ಷ್ಮಿಗೆ ಹಾಕಿದ್ವಿ. ಅದಕ್ಕೇ ನಾನು ಪಿನ್ ಹಚ್ಚಿ ಇಡಾತೀನಿ ಇವಾಗ. ಲಾಸ್ಟ್ ಶುಕ್ರವಾರದೂ ಇದೇ ರೀತಿ ವ್ಲಾಗ್ ಮಾಡಿಟ್ಟಿದ್ದೆ. ಹೆಂಗೆ ಡಿಲೀಟ್ ಆಗಿದ್ದು ನಂಗೆ ಗೊತ್ತೇ ಇಲ್ಲ. ವಾಯ್ಸ್ ಓವರ್ ಕೊಡೋದು ಅಷ್ಟೇ ಇತ್ತು. ಎಲ್ಲನೂ ಎಡಿಟ್ ಮಾಡಿಟ್ಟಿದ್ದೆ. ವಿಡಿಯೋನೇ ಡಿಲೀಟ್ ಆಗಿಬಿಟ್ಟೈತಿ. ಸಿಕ್ಕಾಪಟ್ಟೆ ಮೂಡ್ ಅಪ್ಸೆಟ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಮತ್ತು ಈ ಸಲ ಹಾಗೇನೂ ಆಗಬಾರ್ದು ಅಂಥೇಳಿ ಜಲ್ದಿನೇ ವಾಯ್ಸ್ ಓವರ್ ಕೊಟ್ಟು ಇವತ್ತೇ ಫ್ರೈಡೇ ಐತಿ, ಇವತ್ತೇ ಎಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೀನಿ, ಇವತ್ತೇ ಎಡಿಟ್ ಮಾಡೀನಿ, ಇವತ್ತೇ ವಾಯ್ಸ್ ಓವರ್ ಕೊಡತ್ತೀನಿ. ನನ್ನ ಕಡೆ ಸಾಧ್ಯ ಆದರೆ ಇವತ್ತು ಸಾಯಂಕಾಲ ಕೊಡ್ತೀನಿ. ಇಲ್ಲಿ ಬಿಡೋದಕ್ಕಿಂತ ವೈಫೈ ಎಲ್ಲಿ ಇರ್ತೈತಿ ಅಲ್ಲಿ ಬಿಟ್ರೆ ಅದು ಚಲೋ ಆಗ್ತೈತಿ. ನಮ್ಮ ಮನೆದು ವೈಫೈ ಐತಿ. ಬಟ್ ಇವಾಗ ರೀಚಾರ್ಜ್ ಮುಗ್ದೈತಿ ಅದರದ್ದು. ಸಾಯಂಕಾಲ ಆದ್ರೆ ಅದ್ರದ್ದು ರೀಚಾರ್ಜ್ ಮಾಡಿಸಿ ಇಲ್ಲೇ ವೀಡಿಯೋ ಬಿಡ್ತೀನಿ. ಇಲ್ಲಾಂದ್ರೆ ನಾಳೆ ಸಲೂನ್ಗೆ ಹೋಗಿ ಅಲ್ಲಿ ವೀಡಿಯೋ ಬಿಡ್ತೀನಿ. ವೈಫೈ ಒಳಗಿತ್ತು ಅಂದ್ರೆ ವೀಡಿಯೋ ಕ್ಲಿಯರಿಟಿನೂ ಇರ್ತೈತಿ ಯೂಟ್ಯೂಬ್ ಒಳಗೆ. ಆಮೇಲೆ ಕ್ಲಿಯರಾಗೂ ಕಾಣಿಸ್ತೈತಿ. ಇದು ಫ್ರೈಡೇ ಅರ್ಲಿ ಮಾರ್ನಿಂಗ. ಎದ್ದ ತಕ್ಷಣ ನಮ್ಮತ್ತೆ ನಾ ಎಲ್ಲ ಮಾಡ್ಕೋತೀನಿ. ಫಸ್ಟ್ ಸ್ನಾನಕ್ಕೆ ಹೋಗ್ಬಿಡತ್ತಂದ್ರೆ ಎದ್ದ ತಕ್ಷಣ ಬಾತ್ರೂಮ್ ತೊಳ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಫಸ್ಟ್ ನಾ ಹೋಗಿದ್ದೆ ರಂಗೋಲಿ ಹಾಕಕ್ಕೆ. ಎವ್ರಿ ಡೇ ರಂಗೋಲಿ ನನ್ನ ಕೋ-ಸಿಸ್ಟರ್ ಹಾಕ್ತಾರೆ. ಹಿಂಗೇನ್ರ ಹಬ್ಬ ಅದು ಸ್ಪೆಷಲ್ ಏನರ ಇತ್ತು ಅಂತಂದ್ರೆ ನಾನು ಹಾಕಿರ್ತೀನಿ. ಅವರು ಹಾಕಿರ್ತಾರೆ, ನಾನು ಹಾಕಿರ್ತೀನಿ. ಈ ಥರ ಫ್ರೈಡೇ ಹಬ್ಬ ಗಿಬ್ಬ ಬಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿರ್ತಾವೆ. ಹೀಗಾಗಿ ಅವರು ಕಸ ಹೊಡ್ಕೊಂಡು ಬಂದರು ಅಂತಂದ್ರೆ ಹೊರಗೆ ಹೋಗಿ ರಂಗೋಲಿ ಹಾಕ್ಕೊಂಡು ಬಂದಿರ್ತೀನಿ. ಇಬ್ಬರು ಸೇರಿನೇ ಮಾಡ್ತೀವಿ. ಎಲ್ಲನೇ ಮಾಡೋದು ಇಬ್ಬರು ಸೇರಿನೇ ಮಾಡ್ತೀವಿ. ನಮ್ಮ ಅತ್ತೆಯವ್ರಿಗೆ ಕಂಪ್ಲೀಟ್ ಹೋಳ್ಗೆ ಸೆಕ್ಷನ್ ಬಿಟ್ಟಿರ್ತೀವಿ. ಆಮೇಲೆ ನಮಗೇನು ಪೂಜೆಗೆ ಏನರ ನಾವು ಮಿಸ್ಟೇಕ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಮಾಡೋಕೆ ಪದೇ ಎದ್ದು ಬರೋದು ಅತಿ ಇರಲಿಲ್ಲ ಅಂದ್ರಂತೂ ಯಾವುದೂ ಕಂಪ್ಲೀಟ್ ಆಗಲ್ಲ, ಅನ್ಕಂಪ್ಲೀಟೇ. ಅವರೆಲ್ಲ ಅಷ್ಟೆಲ್ಲ ಹೇಳ್ಕೊತಿರ್ತಾರಂದ್ರೂ ಮತ್ತು ಏನರೇ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೇ ಬಿಟ್ಟಿರ್ತೀವಿ. ಇವಾಗಿಲ್ಲಿ ರಂಗೋಲಿ ಹಾಕಕತ್ತೀನಿ. ರಂಗೋಲಿ ಹಾಕೋದು ದೊಡ್ಡ ರಂಗೋಲಿ ತೆಗೆದು ಎಲ್ಲ ಬಣ್ಣ ಗಿಣ್ಣ ತುಂಬಕ್ಕೆ ಭಾಳ ಲೇಟ್ ಆಗ್ತದೆ ಅಂಥೇಳಿ ಸಣ್ಣದ ರಂಗೋಲಿ ತೆಗೆದು ಸ್ವಲ್ಪ ಬಣ್ಣ ತುಂಬಿ ಬಂದೆ.
ರಂಗೋಲಿ ಆದ ತಕ್ಷಣ ಬಂದು ಫ್ರೆಶ್ಶಾಗೆ ಒಂದು ಕಪ್ ಚಹಾ ಕುಡಿದು ಮತ್ತು ಮುಂದಿನ ಪ್ರಿಪ್ರೇಷನ್ ಮಾಡಕತ್ವಿ. ಮತ್ತು ಇವೆಲ್ಲ ಹಣ್ಣಿಡೋದು, ಹಾರ, ದಂಡಿ ಇದೆಲ್ಲ ಮಾಡ್ಕೊತ ಮಾಡತ್ತಿದ್ವಿ. ನಡು ನಮ್ಮ ಅತ್ತೆಯವರು ಬಂದು ನೋಡಾಕತ್ತಿದ್ರು. ಅಂದರೆ ಎಲ್ಲ ಕರೆಕ್ಟ್ ಇಟ್ಟಾರೋ ಇಲ್ಲೋ, ಗೋಂಡ್ ಸ್ವಲ್ಪ ವ್ಯಾಶೆ ಆಗ್ಯದ ನೋಡು ಲಕ್ಷ್ಮಿದು, ಕರೆಕ್ಟ್ ಇಡ್ರಿ, ಅದು ಇಲ್ಲಿ ಇಡ್ರಿ, ಇದು ಆ ಕಡೆ ಇಡ್ರಿ, ಈ ಥರ ಚೇಂಜಸ್ ಹೇಳಿ ಹೋಗ್ತಿದ್ರು. ನಾವಿಬ್ಬರು ಮಾಡ್ಕೋತಿದ್ವಿ. ಇದು ಪೂಜೆ ಎಲ್ಲ ಮುಗ್ದಿಂದ ನಾವು ಮುತ್ತೈದೆಯರಿಗೆ ಹೇಳಿದ್ವಿ. 2 ನಮ್ಮ ಸಣ್ಣ ಮಕ್ಕಳಿಗೆ ಊಟ ಮಾಡಿಸಿದ್ವಿ, ಪ್ರದ್ವಿಕಾ ಮತ್ತು ಸಾಧ್ವಿಕಾ. ಮತ್ತು ಇನ್ನೂ ಇಬ್ಬರನ್ನ ದೊಡ್ಡವ್ರನ್ನ ಮುತ್ತೈದೆಯರಿಗೆ ಹೇಳಿದ್ವಿ. ನಾವು ಇವತ್ತೇ ವರಮಹಾಲಕ್ಷ್ಮಿ ದಿನವೇ ನಾವು ಪೂಜೆ ಮುಗಿಸ್ತೀವಿ. ಬಟ್ ಪ್ರತಿ ಶುಕ್ರವಾರನೂ ಪೂಜೆ ಮಾಡುವಂಗೆ ಮಾಡ್ತೀವಿ. ಬಟ್ ಮುತ್ತೈದೆನ ಉಣ್ಸೋದು ಮಾತ್ರ ವರಮಹಾಲಕ್ಷ್ಮಿ. ಇದು ಹುಣ್ಣಿಮೆಗೆ ಅತಿ ಸಮೀಪವಾದ ಶುಕ್ರವಾರ ಯಾವ್ದು ಬರ್ತೈತಿ ಆ ಶುಕ್ರವಾರ ದಿನ ಮಾಡಬೇಕು ಅಂಥೇಳಿ ಪುಸ್ತಕದೊಳಗೆ ಹೇಳ್ದೆ. ಬಟ್ ನಮ್ಮ ಕಡೆ ಜನಕ್ಕೆ ಅಷ್ಟು ಗೊತ್ತಾಗ್ಲಾರ್ಕ ಅವರು ಮಾಡ್ಕೊತ ಬಂದಾರ. ಅತ್ತೆಯವ್ರನ್ನೂ ಹಾಗೆ ಮಾಡ್ತಿದ್ರು. ನಾವು ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ. ಅದಕ್ಕೆ ಅತ್ತೆಯವ್ರನ್ನೂ ಹೂ ಅಂದಿದ್ದಕ್ಕೆ ಈ ಥರ ಮುಂದುವರ್ಸ್ಕೊಂಡು ಹೊಂಟೀವಿ. ಈ ಹಬ್ಬ ಏನದಲ್ಲ, ನಾವು ವರಮಹಾಲಕ್ಷ್ಮಿ ಕೆಲವೊಬ್ಬರು ಭಾಳ ಗ್ರ್ಯಾಂಡ್ ಆಚರಿಸ್ಬಾರ್ದು ಹಿಂಗೆ ಅಂತ ಹೇಳ್ತಿರ್ತಾರೆ. ಬಟ್ ಇವ್ರ ಮನೆಗೆ ಬರೋಕಿನ್ನ ಮೊದಲೇನು ಇವ್ರು ಇಷ್ಟೇ ಗ್ರ್ಯಾಂಡಾಗೆ ಹಬ್ಬಗಳನ್ನೆಲ್ಲ ಆಚರಿಸ್ಕೊತ ಬಂದಾರ. ಅದನ್ನು ನನಗೆ ಬಿಡೋಕ್ಕಾಗಂಗಿಲ್ಲ. ನನಗೂ ಹಬ್ಬ ಆಚರಿಸೋದಂದ್ರೆ ಭಾಳ ಇಷ್ಟ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೊಂಟೀನಿ. ಇಲ್ಲಿ ಮುತ್ತೈದೆಯರು ಉಣ್ಸಾಕತ್ತೀವಿ. ಮುತ್ತೈದೆಯರು ಉಣ್ಸ್ದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಮುತ್ತೈದೆಯರು ಉಣೋದ್ರಾಗೇ 10-10:30 ಆಗಕತ್ತಿತ್ತು ಅನ್ಕೋತೀನಿ. 10:30ಗೆ ಎಲ್ಲನೂ ಮುಗ್ದಿತ್ತು ನಮ್ಮದು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಇಷ್ಟು ದಿನ ಯಾರು ನನ್ನ ವಿಡಿಯೋ ಮಿಸ್ ಮಾಡ್ಕೊಳಕತ್ತಿದ್ರಿ ಪ್ಲೀಸ್ ವಾಚ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್.